ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಬಾಟ್ಲ್ ಗಾರ್ಡ್ ಅಂದ್ರೆ ಸೋರೆಕಾಯಿಯಿಂದ ತಾಲಿಪಟ್ಟಿ ಹೆಂಗೆ ಮಾಡೋದಂತೇಳಿ ತೋರ್ಸತ್ತೇನೆ ರೀ. ಮೊದಲಿಗೆ ಸಿಪ್ಪಿ ತೆಗಿಲಾರ್ದೆ ಒಂದು ಅರ್ಧದಷ್ಟು ಬಾಟ್ಲ್ ಗಾರ್ಡನ್ನ ಸಣ್ಣಂಗೆ ಹಿಂಗೆ ಕಟ್ ಮಾಡ್ಕೋಬೇಕ್ರಿ. ಕಟ್ ಮಾಡಿಕೊಂಡು ಅದನ್ನೆಲ್ಲ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ನನಗೆ ಇಲ್ಲಿ ಸಣ್ಣ ಜಾರ್ ಇರೋದ್ರಿಂದ ನಾನು 2 ಸುತ್ತಿನಾಗ ಸುತ್ಕೊಂಡು ರುಬ್ಕೊಂಡು ಬರತ್ತೀನಿ. ಅಂದರೆ 2 ಸತಿ ರುಬ್ಕೊಂಡು ಬರತ್ತೀನಿ. ಫಸ್ಟಿಗೆ ಹಂಗೆ ರುಬ್ಕೊಂಡೆ. ಸ್ವಲ್ಪ ಇನ್ನೊಂದು ಟ್ರಿಪ್ಪಿಗೆ ನಾನು 2 ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಹಾಕ್ಕೊಂಡು ರುಬ್ಕೊಂಡು ಬಂದೇನಿ ರೀ. ಈಗ ಒಂದು ಬುಟ್ಟಿಗೆ ಇಲ್ಲಿ 3 ಕಪ್ಪಷ್ಟು ಗೋಧಿ ಹಿಟ್ಟು, ಆಮೇಲೆ 1 ಕಪ್ಪಷ್ಟು ಜೋಳದ ಹಿಟ್ಟು, ಸ್ವಲ್ಪ ತುರಿದಿದ್ದು ಗಜ್ರಿ ಅಂದರೆ ಕ್ಯಾರೆಟು, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಈರುಳ್ಳಿ ಅಂದರೆ ಒಂದು ಮೀಡಿಯಮ್ ಸೈಜು, ಇದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು, 1 ಸ್ಪೂನ್ ಬೆಲ್ಲದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಅಥವಾ 1 ಸ್ಪೂನಷ್ಟು ಅರಿಶಿನ ಪುಡಿ, ಒಂದು ಸ್ವಲ್ಪ ಕಲೋಂಜಿ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಅದೇನು ನಾವು ಪೇಸ್ಟ್ ರುಬ್ಕೊಂಬಂದಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಿಮ್ಗೆ ನೀರು ಎಷ್ಟು ಬೇಕು ನೋಡಿರಿ, ಅದಕ್ಕೆ ಎಷ್ಟು ಹಿಡಿಸ್ತೈತಿ ಅಷ್ಟು ನೀರು ಹಾಕಿ ಚೆನ್ನಾಗಿ ಕಲಸಿ ಅದಕ್ಕೆ ಎಣ್ಣೆ ಸವರಿ ಒಂದು ಅರ್ಧ ತಾಸು ರೆಸ್ಟಿಗೆ ಇಡ್ಬೇಕು ರೀ. ಈಗ ಅರ್ಧ ತಾಸು ಆಗೈತೆ ರೀ. ಬರ್ರಿ ಹೆಂಗೆ ಲಟ್ಸೋದು ಅಂತೇಳಿ ಹೇಳ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಈ ಹಿಟ್ಟಿಂದು ಪ್ಯಾಕೆಟು ಅಥವಾ ಇಲ್ಲಾಂದರೆ ಆಯಿಲ್ ಪ್ಯಾಕೆಟ್ ಇರ್ತದಲ್ಲ ಅದನ್ನು ಕಟ್ ಮಾಡ್ಕೊಂಡೀನಿ. ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಸವರಿ ಒಂದೊಂದು ಉಳ್ಳಿ ಹರ್ಕೊಂಡು ಅದನ್ನು ಈ ಥರ ಚಪಾತಿ ಥರ ಲಟ್ಟಿಸಿ, ಅದೇನಾದರೂ ನಡುವೆ ಏನಾರ ಕಟ್ಟಾದ್ರೆ ಒಂದು ಸ್ವಲ್ಪ ಕೈಯಿಂದ ಇದನ್ನು ಮಾಡ್ಕೊರಿ. ಆ ಕಡೆ ತವಿ ಕಾದೈತಿ, ತವಿಗೆ ಒಂದು ಸ್ವಲ್ಪ ಎಣ್ಣೆ ಸವರಿ ಇದನ್ನ ತೆಗೆದು ಅದಕ್ಕೆ ಹಾಕತ್ತೆ ನೋಡ್ರಿ. ಹಾಕಿ ಸುತ್ತಲೂ ಒಂದು ಸ್ವಲ್ಪ ಎಣ್ಣೆ ಬಿಡಬೇಕು. ಎಣ್ಣೆ ಬಿಟ್ಟು ಚೆಂದಂಗೆ 2 ಮಗ್ಲು ಬೇಯಿಸ್ಕೋಬೇಕ್ರಿ. ಅದನ್ನ ಇನ್ನೊಂದು ಹೆಂಗೆ ಮಾಡೋದಂತ ತೋರಿಸ್ತೇನೆ ನೋಡ್ರಿ. ಇದನ್ನ ಕೈಯಿಂದನೂ ತಟ್ಕೋಬೋದು. ಭಾಳ ಅಳಕಾತಪ್ಪ ಅಂದ್ರೆ ಹೆದರಾಕ್ ಹೋಗ್ಬೇಡ್ರಿ, ಕೈಯಿಂದನೂ ತಟ್ಕೊಂಡು ಹಾಕ್ಕೋಬೋದು. ಈ ಥರ ಸ್ವಲ್ಪ ಗಟ್ಟಿ ಇದ್ದರೆ ಈ ಥರ ಲಟ್ಸೂಬಹುದು. ಈಗ ಅದನ್ನು ಹೊಳಸೇನಿ ರೀ ನಾನು. 2 ಮಗ್ಲು ಚೆಂದಂಗೆ ಬೇಯಿಸ್ಕೋಬೇಕು ನೋಡಿರಿ, ಈ ಥರ ಲಟ್ಟಿಸ್ಕೋಬೇಕು. ಈಗ 2ನೇದಕ್ಕೂ ಅಷ್ಟೇ ಎಣ್ಣೆ ಹಾಕಿ ತವ ಮೇಲೆ ಅದನ್ನು ಹಾಕೇನಿ ರೀ ತಾಲಿಪಟ್ಟಿ. 2 ಮಗ್ಲು ಚೆನ್ನಾಗಿ ಬೇಯಿಸ್ಕೊಂಡು ನೋಡಿರಿ ಈ ಥರ ಮಾಡ್ಕೋಬೇಕು ರೀ. ಸೂಪರ್ ಆಗಿರೋ ತಾಲಿಪಟ್ಟಿ ರೆಡಿ ಆಗೈತೆ ನೋಡಿರಿ. ಬಿಸಿ ಬಿಸಿ ತಾಲಿಪಟ್ಟಿಗೆ ಮಸ್ತಂಗೆ ತುಪ್ಪ ಹಾಕ್ಕೊಂಡು ಕೊಬ್ಬರಿ ಚಟ್ನಿ ಜೊತೆ ತಿಂತಾಯಿದ್ರೆ ಎಷ್ಟು ತಿಂದ್ರೂ ಸಮಾಧಾನನ ಅನಿಸಲ್ಲ, ಅಷ್ಟು ಇಷ್ಟ ಆಗ್ತೈತಿ. ಮಾಡಿರಿ, ಟ್ರೈ ಮಾಡಿ ಹೆಂಗಾಗೈತಂತ ಕಮೆಂಟ್ ಮೂಲಕ ಹೇಳ್ರಿ. ಧನ್ಯವಾದ, ನಮಸ್ಕಾರ.